ಬೆಂಗಳೂರಿನ ರಾಮೇಶ್ವರ ಕೆಫೆಯಲ್ಲಿ ಸ್ಫೋಟ ಸಂಭವಿಸಿದೆ. ಈ ಸ್ಫೋಟಕ್ಕೆ ನಿಖರವಾದಂತಹ ಕಾರಣ ಏನು ಅನ್ನೋದನ್ನ ಪೊಲೀಸರು ಈಗ ಪರಿಶೀಲನೆ ಮಾಡಿ ತಿಳಿದುಕೊಳ್ತಾ ಇದ್ದಾರೆ. ಆ ಸ್ಫೋಟಕ್ಕೆ ನಾನಾ ಕಾರಣಗಳು, ಶಂಕೆಗಳು ವ್ಯಕ್ತವಾಗ್ತಾ ಇದ್ದಾವೆ. ಸಿಲಿಂಡರ್ ಸ್ಫೋಟ ಆಗಿ ಈ ಅವಘಡ ಸಂಭವಿಸ್ತಾ ಅಥವಾ ಮೈಕ್ರೋ ಅವನ್, ಹೋಟೆಲ್ನ ಒಳಗಿದ್ದಂತಹ ಅವನ್ ಏನಾದರೂ ಸ್ಫೋಟ ಆಗಿದೆಯಾ, ಅಥವಾ ಈಗ ಪೊಲೀಸರು ಹೇಳ್ತಾ ಇರುವಂತದ್ದು ವ್ಯಕ್ತಿಯೊಬ್ಬ ತಂದಿದ್ದಂತಹ ಬ್ಯಾಗ್ನಲ್ಲಿ ಬ್ಯಾಟರಿ ಆದಂತಹ ವಸ್ತು ಇತ್ತು, ಹಾಗಾಗಿ ಅದೇ ಸ್ಫೋಟ ಆಗಿರುವಂತಹ ಸಾಧ್ಯತೆ ಸಹ ಇದೆ ಅಂತ ಅದರ ಬಗ್ಗೆ ಸಹ ಈಗ ಪೊಲೀಸರು ಪರಿಶೀಲನೆ ನಡೆಸ್ತಾ ಇದ್ದಾರೆ. ರಾಮೇಶ್ವರಂ ಕೆಫೆಯಲ್ಲಿ ಸ್ಫೋಟದ ತೀವ್ರತೆಯಿಂದಾಗಿ ಸಾಕಷ್ಟು ಹಾನಿ ಸಹ ಆಗಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಇನ್ನು 3 ಜನ ಸಿಬ್ಬಂದಿ ಸೇರಿ 5 ಗಂಭೀರವಾದಂತಹ ಗಾಯಗಳಾಗಿದೆ. ಅವರನ್ನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಸ್ಫೋಟ ನಡೆದಂತಹ ಸ್ಥಳದಲ್ಲಿ ಈಗ ಪೊಲೀಸರಿದ್ದಾರೆ, ಪರಿಶೀಲನೆ ನಡೆಸ್ತಾ ಇದ್ದಾರೆ. ಅಗ್ನಿಶಾಮಕ ಸಿಬ್ಬಂದಿ ಸಹ ಅಲ್ಲಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಸ್ಫೋಟದ ತೀವ್ರತೆ ಎಷ್ಟರ ಮಟ್ಟಿಗಿದೆ, ಹೇಗೆ ಈ ಸ್ಫೋಟ ಸಂಭವಿಸಿರಬಹುದು ಅನ್ನೋದರ ಬಗ್ಗೆ ಈಗ ಮಾಹಿತಿಯನ್ನ ಅಲ್ಲಿ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಪ್ರಾಥಮಿಕವಾಗಿ ಪೊಲೀಸರಿಗೆ ಆ ವ್ಯಕ್ತಿ ತಂದಿದ್ದಂತಹ ಬ್ಯಾಗ್ ಮೇಲೆ, ಆ ಬ್ಯಾಗ್ನಲ್ಲಿದ್ದಂತಹ ವಸ್ತುವಿನ ಮೇಲೆ ಶಂಕೆ ವ್ಯಕ್ತವಾಗ್ತಾ ಇದೆ. ಆ ವಸ್ತುವನ್ನ ಬ್ಯಾಗ್ ತಂದಿದ್ದ ಆ ವ್ಯಕ್ತಿಗೂ ಸಹ ಗಂಭೀರವಾದಂತಹ ಗಾಯಗಳಾಗಿದೆ. ಆತನು ಸಹ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾನೆ. ವ್ಯಕ್ತಿ ತಂದಿದ್ದಂತಹ ಬ್ಯಾಗ್ನಲ್ಲಿ ಬ್ಯಾಟರಿ ಪತ್ತೆಯಾಗಿದೆ, ಹಾಗಾಗಿ ಆ ಬ್ಯಾಗ್ ಮೇಲೆ ಸಹ ಅನುಮಾನ ವ್ಯಕ್ತವಾಗ್ತಾ ಇರುವಂತೆ. ಸ್ಫೋಟದಲ್ಲಿ 5 ಗಂಭೀರವಾದಂತಹ ಗಾಯಗಳಾಗಿದೆ. ರಾಮೇಶ್ವರಂ ಕೆಫೆಯ ಮುಂಭಾಗದಲ್ಲಿ ದೃಶ್ಯಗಳನ್ನು ನೋಡ್ತಾ ಇದ್ದೇನೆ. ಎಲ್ಲ ವಸ್ತುಗಳು ಚೆಲ್ಲಾಪಿಲ್ಲಿ ಆಗಿದೆ. ಜನ ಸ್ಫೋಟ ಆಗ್ತಾ ಇದ್ದಂತೆ ಅಲ್ಲಿಂದ ಹೆದರಿ ಓಡಿದ್ದಾರೆ. ಆದರೆ 5 ಗಂಭೀರವಾದಂತಹ ಗಾಯ ಆಗಿದೆ ಈ ಸ್ಫೋಟದಿಂದ. ರಾಮೇಶ್ವರಂ ಕೆಫೆ ಸುತ್ತಮುತ್ತ ಈಗ ಆತಂಕದ ವಾತಾವರಣ ಅಲ್ಲಿನ ಜನರಿಗೆ. ಹೇಗೆ ಸ್ಫೋಟ ಆಯಿತು ಅಂತ ಇನ್ನೂ ಸಹ ಪೊಲೀಸರು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಇದ್ದಕ್ಕಿದ್ದಂತೆ ಸ್ಫೋಟ ಆಗುತ್ತೆ, ಎಲ್ಲರೂ ಸಹ ಅಲ್ಲಿಂದ ಓಡಿ ಬರ್ತಾರೆ. 5 ಗಾಯಗಳಾಗಿದೆ. ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ರಾಮೇಶ್ವರಂ ಕೆಫೆಯ ಮುಂಭಾಗದ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ, ನೇರ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ರಾಮೇಶ್ವರಂ ಕೆಫೆ, ಇದೇ ಕೆಫೆಯಲ್ಲಿ ಸ್ಫೋಟ ಸಂಭವಿಸಿದೆ. ಮುಂಭಾಗದಲ್ಲಿದ್ದಂತಹ ವಸ್ತುಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿದೆ. ರಾಮೇಶ್ವರಂ ಕೆಫೆ ನೇರ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ಇದೇ ರಾಮೇಶ್ವರಂ ಕೆಫೆಯಲ್ಲೇ ಸ್ಫೋಟ ಆಗಿದ್ದಿವತ್ತು. ಅಲ್ಲಿ ಪೊಲೀಸರು ಸಹ ಇದ್ದಾರೆ, ಪರಿಶೀಲನೆ ನಡೆಸ್ತಾ ಇದ್ದಾರೆ. ಒಳಗೆ ಯಾವ ರೀತಿಯಾಗಿ ಸ್ಫೋಟ ಆಯಿತು ಅಂತ ಜನ ಸಹ ಸೇರ್ತಾ ಇದ್ದಾರೆ. ಇನ್ನು ಕೆಫೆ ಒಳಗಿದ್ದಂತಹ ಸಿಬ್ಬಂದಿಗೂ ಸಹ ಗಾಯ ಆಗಿದೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. 3 ಗಾಯ ಆಗಿದೆ. ಯಾವ ರೀತಿಯಾಗಿ ಈ ಸ್ಫೋಟ ಸಂಭವಿಸ್ತು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಊಟ ಮಾಡ್ತಾ ಇದ್ದಂಥವ್ರು ಹಾಗೆ ಓಡೋಗ್ತಾರೆ. ಅಲ್ಲಿ ಪ್ಲೇಟು, ಲೋಟ ಎಲ್ಲವೂ ಸಹ ಚೆಲ್ಲಾಪಿಲ್ಲಿ ಆಗಿದೆ. ಸ್ಫೋಟದ ತೀವ್ರತೆಯಿಂದಾಗಿ ರಾಮೇಶ್ವರಂ ಕೆಫೆಯ ಮುಂಭಾಗದ ದೃಶ್ಯ ಏನು ನೋಡ್ತಿದ್ದೀರಾ, ಹಾನಿಗೊಳಗಾಗಿದೆ. ಇನ್ನು ಅವರು ಕಿಚನ್ ಒಳಗೆ ಹೋಗಿ ಪೊಲೀಸರೀಗ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಯಾಕಂದ್ರೆ ಆ ಕಿಚನ್ ಇದ್ದಂತಹ ಅವನ್ ಸಹ ಸ್ಫೋಟ ಆಗಿರೋ ಸಾಧ್ಯತೆ ಇದೆ ಅಂತ ಹೇಳ್ತಾ ಇರೋದ್ರಿಂದಾಗಿ ಅಲ್ಲೂ ಸಹ ಹೋಗಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ರಾಮೇಶ್ವರಂ ಕೆಫೆಯ ಹೊರಭಾಗದಲ್ಲಿ ಸಹ ಜನ ಆತಂಕದಲ್ಲೇ ನೋಡ್ತಾ ಇದ್ದಾರೆ ಯಾವ ರೀತಿಯಾಗಿ ಸ್ಫೋಟ ಆಯಿತು ಅಂತ. ಪೊಲೀಸರು ಸಹ ಅಲ್ಲಿ ಪರಿಶೀಲನೆಯನ್ನ ಮುಂದುವರಿಸಿದ್ದಾರೆ. ಇನ್ನೂ ಸಹ ನಿಖರವಾದಂತಹ ಕಾರಣ, ಯಾಕಾಗಿ ಸ್ಫೋಟ ಆಯಿತು ಅನ್ನೋದಕ್ಕೆ ಕಾರಣ ಇನ್ನೂ ಸಹ ಗೊತ್ತಾಗಿಲ್ಲ. ಈ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಇಲ್ಲಿ ಎಲ್ಲ ಚೆಲ್ಲಾಪಿಲ್ಲಿ ಆಗಿದೆ. ಹಿಂದೆ ಹಾಕಿದಂತಹ ಶೀಟ್. ರಾಮೇಶ್ವರಂ ಕೆಫೆಯ ನೇರ ದೃಶ್ಯಾವಳಿಗಳು. ಅಗ್ನಿಶಾಮಕ ದಳದ ಸಿಬ್ಬಂದಿ ಸಹ ಬಂದಿದ್ದಾರೆ. ಅಲ್ಲಿ ವಾಹನ ಸಹ ನಿಂತಿದೆ. ಇನ್ನೂ ಸಹ ಏನಾದರೂ ಸ್ಫೋಟ ಆಗುತ್ತಾ ಅನ್ನುವಂತಹ ಆತಂಕ ಸಹ ಇದೆ. ಹಾಗಾಗಿನೇ ಆ ಬ್ಯಾಗ್ನಲ್ಲಿ ಏನಿದೆ ಅಂತ ನೋಡೋದಕ್ಕೂ ಸಹ ಈಗ ಒಂದು ರೀತಿಯಾದಂಥ ಆತಂಕ, ತೆಗೆಯೋ ಸಂದರ್ಭದಲ್ಲಿ ಏನಾದರೂ ಆದರೆ ಅಂತ. ಹಾಗಾಗಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಂಡು ಈಗ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಏನು ಬ್ಲಾಸ್ಟ್ ಆಗಿದೆ ಅಂತ ಕೇಳ್ಪಟ್ಟಿದ್ದೀವಿ. ಆ ಥರ ಸಿಲಿಂಡರ್ ಯಾವುದು ಬ್ಲಾಸ್ಟ್ ಆಗಿಲ್ಲ ಒಳಗಡೆ.
ಅನುಮಾನವಾದ ವ್ಯಕ್ತಿ ಯಾರು ತಗೊಂಬಂದು ಇಟ್ಟು ಬ್ಲಾಸ್ಟ್ ಆಗಿದೆ ಅಂತ ಮಾಹಿತಿ ಸಿಕ್ಕಿದೆ ಸರ್ ನಮಗೆ ಈಗ. ಏನ್ ಬ್ಲಾಸ್ಟ್ ಆಯ್ತು ಏನು ಇಲ್ಲ ಅದು ಸರ್ ಪೊಲೀಸರು ಈಗೆಲ್ಲ ಬಂದಿದ್ದಾರೆ, ಓಕೆ ಅವರು ಪರಿಶೀಲನೆ ಮಾಡ್ತಾ ಇದ್ದಾರೆ, ಅದ ನಂತರ ಗೊತ್ತಾಗುತ್ತೆ. ಏನದು ಏನು ಯಾವ ತರ ಇತ್ತು? ಇಲ್ಲ ಸರ್ ಬ್ಯಾಗ್ ಏನೋ ಇಟ್ಟು ಬ್ಲಾಸ್ಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆ ಅದರಿಂದ ಏನ್ ಸರಿಯಾದ ಮಾಹಿತಿ ಇನ್ನೂ ಬಂದಿಲ್ಲ. ಬಟ್ ಯಾವುದೇ ಕಾರಣ ಸಿಲಿಂಡರ್ ಯಾವುದೂ ತೊಂದರೆ ಆಗಿಲ್ಲ ಸರ್. ಓಕೆ ಎಷ್ಟೊತ್ತಿಗೆ ಬ್ಲಾಸ್ಟ್ ಆಯ್ತು? ಸರ್ ಈಗ ಒಂದು 3/4 ಗಂಟೆ ಆಗಿದೆ ಸರ್. ಈಗ ನೀವ್ ಇಲ್ಲೇ ಇದ್ರಾ? ಇಲ್ಲೇ ಸ್ಥಳೀಯರು ಸರ್, ನಾವು ಇಲ್ಲೇ ಇರೋದು. ಓಕೆ ಯಾವ ತರ ಸೌಂಡ್ ಬಂತು? ಸರ್ ಅದು ತುಂಬಾ ಜೋರಾಗಿ ಬ್ಲಾಸ್ಟ್ ಆಯ್ತು. ಇಲ್ಲಿ ಸುತ್ತಮುತ್ತ ನಾವು ಕನ್ಸ್ಟ್ರಕ್ಷನ್ ನಡೀತಿಲ್ಲ, ಅದ್ರದ್ದು ಏನೋ ಇದಿರುತ್ತೆ ಅನ್ಕೊಂಡು ನಾವು ಅನ್ಕೊಂಡ್ರೆ ಆಮೇಲೆ ನೋಡಿದ್ರೆ ಗೊತ್ತಾಯ್ತು ಈ ತರ ಬಾಂಬ್ ಬ್ಲಾಸ್ಟ್ ಆಗಿದೆ ಅನ್ನೋದು ಗೊತ್ತಾಯ್ತು. ಅದು ಬಾಂಬೋ ಏನು ಅನ್ನೋದು ನಮ್ಗೆ ಇನ್ನೂ ಸರಿಯಾದ ಮಾಹಿತಿ ಬಂದಿಲ್ಲ ಸರ್. ಆ ತರ ಯಾರು ಹೇಳಿದ್ರು ಆ ತರ ನಿಮ್ಗೆ? ಸರ್ ಇಲ್ಲೇ ಹೋಟ್ಲ್ ಅವರನ್ನೇ ನಾವು ಇಲ್ಲೇ ಇದ್ವಲ್ಲ ಅದರಿಂದ ಗೊತ್ತಾಗಿದೆ. ಬಟ್ ಸಿಲಿಂಡರ್ ಎಲ್ಲ ನಾವು ನೋಡಿದ್ವಿ, ಸಿಲಿಂಡರ್ ಬೇರೆ ಯಾವ್ದನ್ನು ಆ ತರ ಏನು ಆಗಿಲ್ಲ ಸರ್. ಯಾವ ತರ ವಸ್ತು ಇದೆ ಅದು ನೋಡೋ? ಸರ್ ಬ್ಯಾಗ್ ಅಲ್ಲಿ ಇಟ್ಟಿದ್ರು ಅಂದ್ಬಿಟ್ಟು ಬ್ಲಾಸ್ಟ್ ಆಗಿರೋದ್ರಿಂದ ಅದೇನು ವಸ್ತು ಅನ್ನೋದು ಗೊತ್ತಾಗ್ತಾ ಇಲ್ಲ ಸರ್. ಅದು ತರ ಯಾವ ತರ ಸೌಂಡ್ ಬಂತು? ಸರ್ ತುಂಬಾ ಜೋರಾದ ಸೌಂಡ್ ಸರ್, ಒಂಥರ ಭೂಮಿನೇ ವೈಬ್ರೇಷನ್ ಆಯ್ತು, ಅಷ್ಟು ತುಂಬಾ ಸೌಂಡ್ ಬಂತು ಸರ್. ಅದು ಅದರಿಂದ ನಾವು ಆ ಸೌಂಡ್ ಕೇಳಿ ನಾವು ಓಡ್ ಬಂದ್ವಿ. ಅದು ನೋಡಿದ್ರೆ ಸಿಲಿಂಡರ್ ಆ ತರ ಏನೋ ವಸ್ತು ಅಲ್ಲ. ಅದು ಎಷ್ಟು ವರ್ಷದಿಂದ ಇದೆ ರಾಮಾಯಣ ಕೆಫೆ? ಇದು ಸರ್ ಸುಮಾರು ಒಂದು ವರ್ಷ ಆಗಿದೆ ಸರ್, 1 ವರ್ಷ ಮೇಲಾಗಿದೆ ಇದು ಬಂದು ರಾಮೇಶ್ವರಂ ಕೆಫೆ. ನಾವು ಇಲ್ಲಿ 23 ವರ್ಷ ಇದ್ರು ಅಲ್ಲಿ ಹೋಟ್ಲಲ್ಲಿ. ಸರ್ ಸುಮಾರು ಜನ ಇದ್ರು ಸರ್, ತುಂಬಾ ಜನ ಇದ್ರು. ಒಂದು 3-4 ಜನಕ್ಕೆ ಏನೋ ಗಾಯಗಳಾಗಿದೆ ಅಂತ, ಯಾವ ಸಾವು ನಾವು ಯಾವನ್ನ ಆಗಿಲ್ಲ. ಒಂದು 3-4 ಜನಕ್ಕೆ ಗಾಯಗಳಾಗಿವೆ ಅಂತ ಮಾಹಿತಿ ಬಂದಿದೆ. ಅಂದ್ರೆ ಸಿಲಿಂಡ್ರು ಓವೆನ್ ಆ ತರ ಏನ್? ಇಲ್ಲ ಸರ್, ಹೋಟ್ಲದ ಯಾವುದೇ ವಸ್ತು ಏನು ಬ್ಲಾಸ್ಟ್ ಆಗಿಲ್ಲ. ಹೋಟ್ಲದ ಯಾವ್ದು ಆ ತರ ಆಗಿದೆ ಸರ್. ಅನುಮಾನಾಸ್ಪದ ವಸ್ತು ಬ್ಲಾಸ್ಟ್ ಆಗಿದೆ. ಬ್ಯಾಗ್ ಅಲ್ಲಿ ತಂದಿಟ್ಟಿದ್ದಾರೆ ಅನ್ನೋದು ಮಾಹಿತಿ ಸರ್. ಇಲ್ಲ ಸರ್ ತುಂಬಾ ಜನ ಇರೋದ್ರಿಂದ ಯಾರಿಗೂ ಏನು ಗೊತ್ತಾಗಿಲ್ಲ ಅದು ಯಾರು ಇಟ್ರು ಏನು ಅಂದ್ಬಿಟ್ಟು ಅಂತ. ತುಂಬಾ ಜನ ಇದ್ರು ಸರ್, ತುಂಬಾ ಜನ ಇದ್ರು. ಏನು ವಸ್ತು ಅನ್ನೋದು ಏನು ಗೊತ್ತಾಗಿಲ್ಲ ಸರ್. ಅದು ವಿಜಯ್ ಕುಮಾರ್ ಅಂತ. ಇಲ್ಲೇ ಎಷ್ಟು ವರ್ಷದಿಂದ ಇದೆ? ನಾವು 23 ವರ್ಷದಿಂದ ಇದೀವಿ ಸರ್, ಕುಂದಳ್ಳಿ ಕಾಲೋನಿ. ತುಂಬಾ ದೊಡ್ಡ ಸೌಂಡ್ ಬಂದೆ ನಾವು ಇಲ್ಲಿ ಬಂದಿದ್ವಿ ಸರ್. ಏನ್ ಕೆಲಸ ಮಾಡ್ತೀರಾ ವಿಜಯ್ ಸರ್? ನಾವು ಡ್ರೈವರ್ ಕೆಲಸ ಮಾಡ್ತೀವಿ. ಎಷ್ಟೊತ್ತಿ ಪೊಲೀಸ್ ಎಲ್ಲ ಬಂದ್ರು ಸರ್? ಹಾಗೆ ಒಂದು 10-15 ನಿಮಿಷಕ್ಕೆಲ್ಲ ಪೊಲೀಸರು ಬಂದಿದ್ದಾರೆ. ಒಳಗಡೆ ಆಯ್ತಾ ಹೊರಗಡೆ? ಒಳಗಡೆ ಹೋಟ್ಲ್ ಒಳಗಡೆ ಈ ಕಸ್ಟಮರ್ಗಳು ಇರೋ ಸ್ಥಳದಲ್ಲೇ ಆಗಿರೋದು ಸರ್. ಬ್ಲಾಸ್ಟ್ ಆದ್ಮೇಲೆ ಏನಾಯ್ತು? ಎಲ್ಲ ಯಾರಿಗೇನ ಇಂಜೂರ್ಡ್ ಆದ್ರೆ ಹೆಂಗೆ ಎಲ್ಲಿ ಗೇಟ್ ಆಗಿದೆ? ಇಲ್ಲ ಬರೀ ಗಾಯಗಳಾಗಿರೋ ಮಾಹಿತಿ ಅಷ್ಟೇ ಇದೆ. ಯಾರಿಗೆ 4-5 ಜನಕ್ಕೆ ಗಾಯಗಳಾಗಿದೆ ಅಷ್ಟೇ. ಸಾವು ನೋವು ಏನು ಮಾಹಿತಿ ಇಲ್ಲ ಸರ್. ಬರೀ ಗಾಯಗಳಾಗಿರೋ ಮಾಹಿತಿ ಬಂದಿದೆ. ಬೆಂಕಿ ಹತ್ಕೊಂಡಿತ್ತ ಹೋಟ್ಲಿಗೆ ಏನಾದ್ರು? ಇಲ್ಲ ಬೆಂಕಿ ಏನಿಲ್ಲ ಸರ್, ಹೊಗೆ ಹತ್ಕೊಂತು. ಬ್ಲಾಸ್ಟ್ ಆದ್ಮೇಲೆ ಹೊಗೆ ಹತ್ಕೊಂಡಿದೆ ಅಷ್ಟೇ. ಬ್ಯಾಗ್ ಅಲ್ಲಿ ತಂದಿಟ್ಟಿದ್ದಾರೆ ಅನ್ನೋ ಮಾಹಿತಿ ಸರ್. ಬ್ಯಾಗ್ ಅಲ್ಲಿ ಇತ್ತು ಅನ್ನೋದು ಗೊತ್ತಿಲ್ಲ ನಮಗೆ. ಅನುಮಾನಾಸ್ಪದವಾಗಿ ಬ್ಲಾಸ್ಟ್ ಆಗಿದೆ. ಎಷ್ಟು ಗಂಟೆ ಕರೆಕ್ಟ್ ಆಗಿ ಎಕ್ಸಾಕ್ಟ್ ಸರ್? ಈಗ ಒಂದು ಗಂಟೆ ಮೇಲೆ ಆಯ್ತು ಸರ್. 1 ಗಂಟೆ ಮೇಲೆ ಆಯ್ತು. ಪೊಲೀಸವರೆಲ್ಲ ಬಂದಿದ್ದಾರೆ. ಯಾವ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಸರ್? ಇಲ್ಲೇ ಪಕ್ಕದಲ್ಲಿರೋದು ವೈದ್ಯಕೀಯ ಹಾಸ್ಪಿಟಲ್ ಅಂತ ಜಾಗಕ್ಕೆ ಕರ್ಕೊಂಡು ಹೋಗಿದ್ದಾರೆ ಸದ್ಯಕ್ಕೆ. ನೀವು ಹೋಗಿದ್ರೆ? ಇಲ್ಲ ಇಂಜೂರ್ ಆಗಿದೆ ಇಲ್ಲಿ ನೋಡಿದ್ವಿ ನಾವು. ಹಾಸ್ಪಿಟ್ಲ್ಗೆ ಹೋಗಿ ನೋಡಿಲ್ಲ ಸರ್. ವಿಜಯ್ ಕುಮಾರ್ ಅಂತ. ಇದು ಸ್ಥಳೀಯರು ವಿಜಯ್ ಕುಮಾರ್ ಹೇಳ್ತಾ ಇರ್ತಕ್ಕಂಥದ್ದು. ಇನ್ನ ಪೊಲೀಸರು ಸಹ ಪರಿಶೀಲನೆ ನಡೆಸ್ತಾ ಇದ್ದಾರೆ. ವೈಟ್ಫೀಲ್ಡ್ ಡಿಸಿಪಿ ಮತ್ತೆ ಎಸಿಪಿ ಸಿಬ್ಬಂದಿ ಎಲ್ಲರೂ ಸಹ ಪರಿಶೀಲನೆ ನಡೆಸ್ತಾ ಇರ್ತಕ್ಕಂಥದ್ದು. ನಿಗೂಢವಾಗಿ ಸ್ಫೋಟಗೊಂಡಿರ್ತಕ್ಕಂಥದ್ದು. ನಿಗೂಢ ಸ್ಫೋಟ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ರಮೇಶ್ ಕೆಫೆ ಛಿದ್ರ ಆಗಿರ್ತಕ್ಕಂಥದ್ದು. ಎಲ್ಲ ಸಹ ವಸ್ತುಗಳೆಲ್ಲ ಸಹ ಛಿದ್ರ ಆಗಿರ್ತಕ್ಕಂಥ ದೃಶ್ಯಗಳನ್ನು ಸಹ ನೋಡಬಹುದು ನೀವು. ಅಲ್ಲಿ ಗ್ಲಾಸ್ ಪೀಸ್ಗಳೆಲ್ಲ ಸಹ ಹಾಳಾಗೋಗಿರ್ತಕ್ಕಂಥದ್ದು. ಸ್ಥಳೀಯ ನಿವಾಸಿ ವಿಜಯ್ ಕುಮಾರ್ ಹೇಳೋ ಪ್ರಕಾರ ನಿಗೂಢವಾಗಿ ದೊಡ್ಡ ಸೌಂಡ್ ಕೇಳಿಬಂತು. ಹೀಗಾಗಿ ದೊಡ್ಡ ಪ್ರಮಾಣದಲ್ಲಿ ಸೌಂಡ್ ಕೇಳಿ ಬಂದಿದ್ರಿಂದ ಅಲ್ಲಿದ್ದಂತಹ ಸಾಕಷ್ಟು ಮಂದಿ ಸಹ ಇಂಜೂರ್ಡ್ ಆಗಿದ್ದಾರೆ. ಊಟದ ಸಮಯ ಇತ್ತು, ಹೀಗಾಗಿ ಸಾಕಷ್ಟು ಮಂದಿ ಸಹ ಗಾಯಗೊಂಡಿದ್ದಾರೆ. 4-5 ಮಂದಿಯನ್ನ ಸ್ಥಳೀಯ ವೈಟ್ಫೀಲ್ಡ್ ನ ವೈದೇಹಿ ಆಸ್ಪತ್ರೆಗೆ ರವಾನೆ ಮಾಡಲಾಗಿರ್ತಕ್ಕಂಥದ್ದು. ಇಲ್ಲಿ ಸಹ ನೋಡಬಹುದು ನೀವು ದೃಶ್ಯಗಳಲ್ಲೂ ಸಹ ಆ ಕಡೆ ಎಲ್ಲ ಛಿದ್ರ ಆಗಿರ್ತಕ್ಕಂಥದ್ದು. ಇಲ್ಲಿ ಊಟ ಸಹ ಅರ್ಧಕ್ಕೆ ಬಿಟ್ಟು ಕೆಲವರು ಹೋಗಿರ್ತಕ್ಕಂಥ ದೃಶ್ಯಗಳನ್ನು ಸಹ ನೀವು ನೋಡಬಹುದು. ಇಲ್ಲಿ ಏನಿದೆ ಗ್ಲಾಸ್ ಪೀಸ್ಗಳೇನಿದಾವೆ, ಗ್ಲಾಸ್ ಪೀಸ್ಗಳೆಲ್ಲ ಸಹ ಬಿದ್ದಿರ್ತಕ್ಕಂಥದ್ದು. ಇಲ್ಲಿ ಮುಖ್ಯವಾಗಿ ಏನಂದ್ರೆ ಗ್ಲಾಸ್ ಪೀಸ್ಗಳೆಲ್ಲ ಸಹ ಛಿದ್ರವಾಗಿದೆ. ಪೊಲೀಸರು ಇನ್ನೂ ಸಹ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಎಲ್ಲರೂ ಸಹ ಸಾಕಷ್ಟು ರೀತಿಯಲ್ಲಿ ಆತಂಕಕ್ಕೊಳಗಾಗಿರ್ತಕ್ಕಂಥದ್ದು. ಅಕ್ಕಪಕ್ಕ ಏರಿಯಾದಲ್ಲೆಲ್ಲ ಜನ ವಾಸವಾಗಿದ್ದಾರೆ. ಇನ್ನು 23 ವರ್ಷದಿಂದ ವಿಜಯ್ ಕುಮಾರ್ ವಾಸ ಆಗಿದ್ರು. ಆ ವಿಜಯ್ ಕುಮಾರ್ ವಾಸವಾಗಿದ್ದಂತಹ ಸ್ಥಳದಲ್ಲಿ ಓಡ್ ಬಂದಿದ್ದಾರೆ. ಅಲ್ಲಿ ನೀವು ದೃಶ್ಯಗಳಲ್ಲೂ ಸಹ ನೋಡಬಹುದು ಛಿದ್ರವಾಗಿ ಬಿದ್ದಿರ್ತಕ್ಕಂಥ ಎಲ್ಲಾ ವಸ್ತುಗಳೇನಿದಾವೆ ಛಿದ್ರ ಆಗಿ ಬಿದ್ದಿದ್ದಾವೆ. ನೋಡಬಹುದು ನೀವು ಗ್ಲಾಸ್ ಪೀಸ್ಗಳ ಅಲ್ಲೆಲ್ಲ ಸಹ ಊಟ ಮಾಡ್ತಾ ಇದ್ರು. ತುಂಬಾ ಜನ ಇದ್ರು ಅಂತ ಹೇಳಿ ತಿಳಿದು ಬಂದಿರತಕ್ಕಂಥದ್ದು. ಹೀಗಾಗಿ ಎಲ್ಲ ಸಹ ಸಾಕಷ್ಟು ರೀತಿಯಲ್ಲಿ ಬ್ಲಾಸ್ಟ್ ಆಗಿರ್ತಕ್ಕಂಥದ್ದು. ಮುಖ್ಯವಾಗಿ ಏನ್ ಬ್ಲಾಸ್ಟ್ ಆಗಿದೆ ಏನು ಅನ್ನೋದ್ರ ಬಗ್ಗೆನೂ ಸಹ
ಪೊಲೀಸರು ಪರಿಶೀಲನೆ ನಡೆಸ್ತಾ ಇದ್ದಾರೆ. ವೈಟ್ಫೀಲ್ಡ್ ಡಿಸಿಪಿ ಶಿವಕುಮಾರ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಎಲ್ಲ ಸಹ ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇರ್ತಕ್ಕಂಥದ್ದು. ಅಗ್ನಿಶಾಮಕ ವಾಹನ ಏನಿದೆ, ಅಗ್ನಿಶಾಮಕ ವಾಹನ ಇಲ್ಲಿ ಏನ್ ಬೆಂಕಿನ ಹೊಗೆ ತುಂಬ್ಕೊಂತು ಇಮಿಡಿಯೇಟ್ ಅಗ್ನಿಶಾಮಕ ವಾಹನಕ್ಕೂ ಸಹ ಮಾಹಿತಿ ಕೊಡ್ತಾರೆ. ಹೀಗಾಗಿ ಆ ವಾಹನಕ್ಕೆ ಮಾಹಿತಿ ಕೊಟ್ಟ ನಂತರ ಕೂಡಲೇ ಸ್ಥಳಕ್ಕೆ ಬಂದಂತಹ ಪೊಲೀಸರು ಮತ್ತೆ ಅಗ್ನಿಶಾಮಕ ಸಿಬ್ಬಂದಿ ಎಲ್ಲರೂ ಸಹ ಪರಿಶೀಲನೆ ನಡೆಸ್ತಾ ಇರ್ತಕ್ಕಂಥದ್ದು. ಹೇಗಾಯ್ತು ಏನಾಯ್ತು ಅನ್ನೋದ್ರ ಬಗ್ಗೆನೂ ಸಹ ಪೊಲೀಸರು ಇನ್ನೂ ಮಾಹಿತಿ ಪಡೆದುಕೊಳ್ತಾ ಇರ್ತಕ್ಕಂಥದ್ದು. ಹೋಟೆಲ್ ಯಾರು ಬಂದಿದ್ರು ಆ CCTV ಕೂಡ ಪರಿಶೀಲನೆ ನಡೆಸ್ತಾ ಇರ್ತಕ್ಕಂಥದ್ದು. ಹೇಗಾಯ್ತು ಅನ್ನೋದ್ರ ಬಗ್ಗೆನೂ ಸಹ ಈಗ ಸದ್ಯ ಮಾಹಿತಿ ಪಡ್ಕೊಂತಾ ಇದ್ದಾರೆ. ಸ್ಥಳೀಯ ನಿವಾಸಿ ಏನಿದ್ದಾರೆ ಅವರು ಹೇಳೋ ಪ್ರಕಾರ ಇದೊಂದು ಸಿಲಿಂಡರ್ ಅಥವಾ ಓವನ್ ಅದು ಬ್ಲಾಸ್ಟ್ ಆಗಿಲ್ಲ, ಏನು ನಿಗೂಢವಾದಂತಹ ವಸ್ತು ಬ್ಲಾಸ್ಟ್ ಆಗಿದೆ ಅಂತ ಹೇಳಿ ಸದ್ಯ ಪೊಲೀಸರು ಸ್ಥಳೀಯ ನಿವಾಸಿ ವಿಜಯ್ ಕುಮಾರ್ ಹೇಳ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಪೊಲೀಸರು ಸಹ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಎಲ್ಲರನ್ನು ಸಹ ಹೊರಗಡೆ ಕಳಿಸಿ ಆ CCTV ಆಗಿರ್ಬೋದು ಯಾವುದೆಲ್ಲ ಇದೆ ಅವೆಲ್ಲವನ್ನು ಸಹ ಪರಿಶೀಲನೆ ನಡೆಸ್ತಾ ಇರ್ತಕ್ಕಂಥದ್ದು. ಮತ್ತೆ ಆ ಹೋಟೆಲ್ ಅಲ್ಲಿ ಇದ್ದಂತಹ 3-4 ಮಂದಿ ಏನಿದ್ದಾರೆ ಅವ್ರಿಗೆಲ್ಲ ಸಹ ಗಾಯವಾಗಿದ್ದಾವೆ. ಅವ್ರನ್ನೆಲ್ಲ ಸಹ ವೈದ್ಯಕೀಯ ಪರೀಕ್ಷೆಗಾಗಿ ಸಹ ವೈದೇಹಿ ಹಾಸ್ಪಿಟ್ಲಿಗೆ ಕಳಿಸಲಾಗಿರ್ತಕ್ಕಂಥದ್ದು. ರಾಮೇಶ್ವರಂ ಕೆಫೆ ಏನಿದೆ ಸಾಕಷ್ಟು ಫೇಮಸ್ ಆಗಿರ್ತಕ್ಕಂಥದ್ದು. ಬೆಂಗಳೂರಿನಾದ್ಯಂತ ಸಹ ಬ್ರಾಂಚ್ಗಳಿದಾವೆ. ರಾಮೇಶ್ವರಂ ಕೆಫೆ ಏನಿದೆ ಆ ಕೆಫೆಯ ಒಳಗಡೆ ಸಹ ಈ ಬ್ಲಾಸ್ಟ್ ಆಗಿದೆ. ನೀವು ದೃಶ್ಯಗಳಲ್ಲೂ ಸಹ ನೋಡಬಹುದು. ಜನರೆಲ್ಲ ಸಹ ಬಂದು ನಿಂತ್ಕೊಂಡು ಇಲ್ಲಿ ನೋಡ್ತಾ ಇರ್ತಕ್ಕಂಥದ್ದು. ಏನಾಗಿದೆ ಅನ್ನೋದ್ರ ಬಗ್ಗೆನೂ ಸಹ ಇನ್ನೂ ಸಹ ಮಾಹಿತಿ ಪೊಲೀಸರು ಮಾಹಿತಿ ಕಲೆ ಆಗ್ತಾ ಇದೆ. ಸಾಕಷ್ಟು ದೊಡ್ಡ ಸೌಂಡ್ ಬಂತು ಅಂತ ಹೇಳಿ ವಿಜಯ್ ಕುಮಾರ್ ಪ್ರತ್ಯಕ್ಷದರ್ಶಿ ಏನಿದ್ದಾರೆ ಅವರು ಕೂಡ ಹೇಳ್ತಾ ಇದ್ರು. ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಸೌಂಡ್ ಬಂತು, ಹೀಗಾಗಿ ನಾವು ಓಡ್ ಬಂದು ಅಂತ ಹೇಳಿ ಓಡ್ ಬಂದ ಸಂದರ್ಭದಲ್ಲಿ ಒಳಗಡೆ ಏನೋ ಬ್ಯಾಗ್ ನಲ್ಲಿ ಇದ್ದಂತಹ ವಸ್ತು ಸಹ ಸ್ಫೋಟಗೊಂಡಿದೆ ಅಂತ ಹೇಳಿ ನೀವು ಅಗ್ನಿಶಾಮಕ ವಾಹನ ಏನಿದೆ ವಾಹನವನ್ನು ಸಹ ನೋಡಬಹುದು. ಈ ರೀತಿ ಬ್ಲಾಸ್ಟ್ ಆಗಿದ್ರಿಂದ ಸಾಕಷ್ಟು ಸಮಸ್ಯೆ ಉಂಟಾಗಿರ್ತಕ್ಕಂಥದ್ದು. ಪೊಲೀಸರು ACP ರೀನಾ ಸುವರ್ಣ ಸೇರಿದಂತೆ DCP ಶಿವಕುಮಾರ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಎಲ್ಲ ಸಹ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಸ್ಫೋಟಕ್ಕೆ ಏನ್ ಕಾರಣ ಅನ್ನೋದ್ರ ಬಗ್ಗೆನೂ ಸಹ ಪತ್ತೆ ಹಚ್ಚೋ ಕಾರ್ಯವನ್ನ ನಡೀತಾ ಇರ್ತಕ್ಕಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ತೀನಿ ನಿಮ್ಮಿಂದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.